ಬಾ ನೈನಿ. ನೇತ್ರಿ. ಅಯ್ಯ ಸರಿ ಬಿಡಿ, ನಿಮ್ ನೈನಿ ಅಂತ ಕರೆದ್ರೇನೆ ಇಷ್ಟ ಅನ್ಸುತ್ತೆ, ಹಾಗೆ ಕರೀರಿ ನನ್ನ. ಇವ್ರು ಯಾರು ಯಜಮಾನ್ರೆ? ನಿಮ್ ತರಾನೇ ಸದಾ ನಗ್ತಾ ಎಷ್ಟು ಮುದ್ದಾಗಿ ಲಕ್ಷಣವಾಗಿದ್ದಾರೆ. ನಮ್ಮಮ್ಮ ಎಲ್ಲಿದ್ದಾರೆ? ಪುನರ್ಜನ್ಮದಲ್ಲಿ ನಮ್ಮ ಮಗಳ ಹುಟ್ಟಿರೋ ವಿಷಯನೂ ಮರ್ತು ಬಿಡಿದಾಳ ನೈನಿ. ನಂಬಕ್ಕೆ ಆಗ್ತಿಲ್ವಲ್ಲ. ನಾನ್ ಬಿಟ್ರೆ ಇವಳಿಗೆ ಬೇರೆ ಇನ್ಯಾರು ನೆನಪೇ ಇಲ್ವಾ? ನೀವ್ ಹೇಳಿಲ್ಲ ಅಂದ್ರೆ ಅವರು ಇಲ್ಲಿಲ್ಲ ಅಂತಾನೆ ಅನ್ಸುತ್ತೆ. ದೇವತೆ ತರ ಇರೋರು ದೇವ್ರ ಹತ್ರನೇ ಹೋಗಿರ್ತಾರೆ ಅನ್ಸುತ್ತೆ. ಪುನರ್ಜನ್ಮದಲ್ಲಿ ಮತ್ತೆ ನನ್ನ ಮಗಳಾಗಿದ್ದಾಳೆ ನಮ್ಮಮ್ಮ. ಹಾಗಾಗ್ಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂತ ಹೇಳಿ? ಯಾಕೆ? ನಿಮ್ಮನ್ ಮದ್ವೆ ಆದ್ಮೇಲೆ ನಿಮ್ ಹೆತ್ತ ತಾಯಿನ ಹೆರೋದು ನಾನೇ ಅಲ್ವಾ ಅಂತ ಹೇಗ್ ಬಿಡ್ಸ ಹೇಳಿ. ನಿನಗೆ ನಾಚಿಕೆ ಜಾಸ್ತಿ ಅನ್ಸುತ್ತೆ ನೇತ್ರಿ. ಧೈರ್ಯ ಕೂಡ ಜಾಸ್ತಿನೇ. ಹೌದು, ನೀವೇನು ಇಲ್ಲಿವರೆಗೂ ನನ್ನ ಮುದ್ದಾಗಿ ನೈನಿ ಅಂತ ಕರೆದು ಈಗ ನನ್ನ ನೇತ್ರಿ ಅಂತ ಕರಿತಿದ್ದೀರಾ? ನೈನಿ ಇಷ್ಟೆಲ್ಲ ನಾಚ್ಕೊಳ್ಳೋದಿಲ್ವಲ್ಲ, ಅದಕ್ಕೆ ಆ ಹೆಸರು ಕರೆದೆ. ಇಲ್ಲ ಯಜಮಾನ್ರೆ, ನಿಮಗೆ ಇಷ್ಟವಾಗಿರೋ ಹೆಸರು ನೈನಿ ಆಗಿರೋದ್ರಿಂದ ನನ್ನ ಹಾಗೆ ಕರೀರಿ. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ನಿಮ್ ಜೊತೆನೆ ಜೀವನ ಕಳಿಬೇಕು ಅಂತ ನನ್ನ ಮನ್ಸಲ್ಲೇ ಅನ್ಕೊಂಡಾಗ ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ನಾನು ಇರ್ಬೇಕು ಅನ್ಕೊಂಡಿದ್ದೀನಿ. ಐಸಿ, ನಾನು ಫಸ್ಟ್ ಟೈಮ್ ನೀನ್ ಎಲ್ಲಿ ನೋಡ್ದೆ? ಊರಲ್ಲಿ. ಯಾವ ಊರಲ್ಲಿ? ಅದು ವಿಶಾಲ್, ಏನ್ ನೀನು ಕೂಡ ನೈನಿ ಈಗಷ್ಟೇ ಪರಿಚಯ ಅನ್ನೋರ್ ತರ ಮಾತಾಡ್ತಿದ್ಯಾ? ನೀನೇನ್ ನೈನಿ ಮನೆಗ್ ಫಸ್ಟ್ ಟೈಮ್ ಬಂದಿರೋರ್ ತರ ಆಡಿ ಸೈಲೆಂಟ್ ಆಗಿ ಯಾಮಾರ್ಸಿ ವಿಶಾಲ್ ಹತ್ರ ಬಂದಿದ್ಯಾ? ಅಂದ್ರೆ ಅಕ್ಕ, ಇವ್ರನ್ನ ತುಂಬಾ ಹತ್ರದಿಂದ ನೋಡ್ಬೇಕು ಅನ್ನೋಸ್ತು. ವಿಶಾಲ್, ನೀನ್ ದೇವಿಪುರಕ್ ಹೋಗ್ ಬಂದು 2 ದಿನಾನೂ ಆಗಿಲ್ಲ, ಆಗ್ಲೇ ಎಷ್ಟು ದಿನ ಆಗೋಯ್ತು ಅನ್ನೋರ್ ತರ ಮಾತಾಡ್ತಿದ್ದಾಳೆ, ನೋಡಿದ್ಯಾ? ದೇವಿಪುರ